ವಿಜಯಪುರದ ಪಿಜಿ ಯುವತಿ ಕೇಸ್ಗೆ ಸಿಕ್ತು ಬಿಗ್ ಟ್ವಿಸ್ಟ್. ಲವ್ ಬ್ರೇಕ್ ಕಾರಣಕ್ಕೆ ಆತ್ಮಹತ್ಯೆಗೆ ಶರಣಾಗಿದ್ದ ಪಿಜಿ ಗರ್ಲ್. ಮೊಬೈಲ್, ಡೆತ್ ನೋಟ್ ಜೊತೆಗೆ ಪರಾರಿಯಾಗಿದ್ದ ಪ್ರೇಮಿ ಲಾಕ್ ಆಗಿದ್ದು ಹೇಗೆ? ನನ್ನ ಸಾವಿಗೆ ನೀನೇ ಕಾರಣ ಎಂದು ಡೆತ್ ನೋಟ್ ಅನ್ನ ಬರೆದಿಟ್ಟು ಯುವತಿ ಚಿರನಿದ್ರೆಗೆ ಜಾರದಳು. ಬೆಳಗಾವಿಯ ಪಿಜಿಯಲ್ಲಿ ವಿಜಯಪುರ ಯುವತಿ ಆತ್ಮಹತ್ಯೆಗೆ ಶರಣಾಗಿದ್ದ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಆತ್ಮಹತ್ಯೆಗೆ ಲವ್ ಬ್ರೇಕಪ್ ಕಾರಣ ಅನ್ನೋದು ಪೊಲೀಸ್ ತನಿಖೆಯಿಂದ ಬಯಲಾಗಿದೆ. ಇನ್ನು ಮೃತ ಯುವತಿಯ ಫೋನ್ ಹಾಗೂ ಡೆತ್ ನೋಟ್ ಜೊತೆಗೆ ಪರಾರಿಯಾಗಿದ್ದ ಪ್ರೇಮಿಯೂ ಕೂಡ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ. ಆಕೆಯ ಹೆಸರು ಐಶ್ವರ್ಯ ಲಕ್ಷ್ಮಿ. ಬೆಳಗಾವಿಯಲ್ಲಿ ಒಳ್ಳೆ ಬದುಕನ್ನ ಕಟ್ಕೋಬೇಕು ಅಂತ ಹೇಳಿ ಕನಸನ್ನ ಹೊತ್ತು ಬಂದಿದ್ದ ಯುವತಿ. ವಿಜಯಪುರ ಮೂಲದ ಎಂಬಿಎ ಪದವೀಧರೆ ಐಶ್ವರ್ಯ ಬೆಳಗಾವಿಯಲ್ಲಿ ಖಾಸಗಿ ಕಂಪನಿಯೊಂದರಲ್ಲಿ ಕೆಲಸ ಮಾಡ್ತಾ ಇದ್ಲು. ಆದ್ರೆ ಪಿಜಿಯಲ್ಲೇ ಆತ್ಮಹತ್ಯೆಗೆ ಶರಣಾಗಿದ್ದ ಐಶ್ವರ್ಯ ಲಕ್ಷ್ಮಿಯ ಸಾವು ಹಲವು ಅನುಮಾನಗಳಿಗೆ ಕಾರಣವಾಗಿತ್ತು. ಯುವತಿ ಆತ್ಮಹತ್ಯೆ ಮಾಡಿಕೊಂಡಾಗ ಆಕೆಯ ಪ್ರಿಯಕರ ಪಿಜಿಗೆ ಭೇಟಿ ಕೊಟ್ಟಿದ್ದು ಪೊಲೀಸರ ನಿದ್ದೆಗೆಡಿಸಿತ್ತು. ಐಶ್ವರ್ಯ ಹಾಗೂ ಆಕಾಶ್ ಇಬ್ಬರು ಒಂದೇ ಕಾಲೇಜಿನಲ್ಲಿ ಎಂಬಿಎ ಓದ್ತಾ ಇದ್ದು ಇಬ್ಬರು ಪರಸ್ಪರ ಪ್ರೀತಿ ಮಾಡ್ತಿದ್ರು. ಇತ್ತೀಚೆಗೆ ಆಕಾಶ್ ಬೇರೆ ಯುವತಿಯ ಜೊತೆಗೆ ಲವಿ ಡಬ್ಬಿಯಲ್ಲಿ ಬಿದ್ದಿದ್ನಂತೆ. ಇದು ಐಶ್ವರ್ಯ ಲಕ್ಷ್ಮಿಗೆ ಗೊತ್ತಾಗಿ ಆಕೆ ಜಗಳ ಕೂಡ ಮಾಡಿದ್ಲಂತೆ. ಆತ್ಮಹತ್ಯೆ ಮಾಡಿಕೊಳ್ಳುವ ಮೊದಲು ಐಶ್ವರ್ಯ ಆಕಾಶ್ ಜೊತೆಗೆ ಜಗಳ ಕೂಡ ಮಾಡಿದ್ಲಂತೆ. ಬಳಿಕ ಪಿಜಿ ರೂಮ್ ನಲ್ಲಿ ಐಶ್ವರ್ಯ ನೇಣು ಬಿಗಿದುಕೊಂಡು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾಳೆ. ಈ ವೇಳೆಯಲ್ಲಿ ಗುಡ್ ಬಾಯ್, ನನ್ನ ಸಾವಿಗೆ ಆಕಾಶ್ ಕಾರಣ ಅಂತ ಹೇಳಿ ಡೆತ್ ನೋಟ್ ನಲ್ಲಿ ಬರೆದಿಟ್ಟಿದ್ದಾಳಂತೆ. ಐಶ್ವರ್ಯ ಲಕ್ಷ್ಮಿ ಫೋನ್ ಸ್ವಿಚ್ ಆಫ್ ಮಾಡಿರೋದು ಕಂಡು ಆಕಾಶ್ ಕಂಗಾಲಾಗಿದ್ದ. ದಿಢೀರನೆ ಪಿಜಿಗೆ ಎಂಟ್ರಿ ಕೊಟ್ಟ. ಬಾಗಿಲು ಮುರಿದು ರೂಮ್ ಒಳಗೆ ಪ್ರವೇಶ ಮಾಡಿದ್ದ. ಈ ವೇಳೆಯಲ್ಲಿ ಐಶ್ವರ್ಯ ಲಕ್ಷ್ಮಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರೋದು ಗೊತ್ತಾಗಿದೆ. ತಕ್ಷಣವೇ ಆಕಾಶ್ ಮೊಬೈಲ್ ಹಾಗೂ ಡೆತ್ ನೋಟ್ ಜೊತೆಗೆ ಸ್ಥಳದಿಂದ ಪರಾರಿಯಾಗಿದ್ದ. ಆದ್ರೆ ಆಕಾಶ್ ಪಿಜಿಗೆ ಭೇಟಿ ನೀಡಿದ್ದ ದೃಶ್ಯಗಳು ಸಿಸಿಟಿವಿಯಲ್ಲಿ ದಾಖಲಾಗಿತ್ತು. ಈ ಬಗ್ಗೆ ದೂರು ದಾಖಲಿಸಿಕೊಂಡ ಎಪಿಎಂಸಿ ಪೊಲೀಸರು ತನಿಖೆಯನ್ನ ಶುರು ಮಾಡಿದ್ರು. ಐಶ್ವರ್ಯ ಪಿಜಿಯಿಂದ ಎಸ್ಕೇಪ್ ಆಗಿದ್ದ ಆಕಾಶ್ನ ಜಾಡನ್ನ ಪತ್ತೆ ಹಚ್ಚಿದ ಪೊಲೀಸರು ಕೊನೆಗೂ ಕೂಡ ಆತನನ್ನ ಲಾಕ್ ಮಾಡಿದ್ದಾರೆ. ಆಕಾಶ್ನನ್ನ ವಿಜಯಪುರದಲ್ಲಿ ಬಂಧಿಸಿರೋ ಪೊಲೀಸರು ಐಶ್ವರ್ಯ ಲಕ್ಷ್ಮಿ ಸಾವಿನ ಬಗ್ಗೆ ವಿಚಾರಣೆ ನಡೆಸ್ತಾ ಇದ್ದಾರೆ. ಈ ವೇಳೆಯಲ್ಲಿ ಐಶ್ವರ್ಯ ಲಕ್ಷ್ಮಿ ಜೊತೆಗಿನ ಸ್ನೇಹದ ಬಗ್ಗೆ ಆಕಾಶ್ ಅನೇಕ ವಿಚಾರಗಳನ್ನ ಹೇಳಿಕೊಂಡು ಬಿಟ್ಟಿದ್ದಾನೆ. ಆಕೆ ಸಾವಿಗೆ ತಾನೇ ಕಾರಣ ಅನ್ನುವಂತ ಸತ್ಯವನ್ನ ಪೊಲೀಸರ ಮುಂದೆ ಒಪ್ಪಿಕೊಂಡಿದ್ದಾನೆ. ಪ್ರೀತಿ ಪ್ರೇಮ ಅಂತ ಹೇಳಿ ಆಕಾಶ್ ಹಿಂದೆ ಬಿದ್ದಂತ ಐಶ್ವರ್ಯ ಪಾರದ ಲೋಕಕ್ಕೆ ಪಯಣಿಸಿದ್ದಾಳೆ. ಐಶ್ವರ್ಯಳನ್ನ ಕಳೆದುಕೊಂಡು ಪೋಷಕರು ಕಂಗಾಲಾಗಿದ್ದಾರೆ. ಇನ್ನು ಈ ಪ್ರಕರಣದಲ್ಲಿ ಇಬ್ಬರಿಗೂ ಕೂಡ ಸ್ನೇಹಿತನಾಗಿರುವಂತ ಮತ್ತೊಬ್ಬನ ಪಾತ್ರ ಕೂಡ ಇದೆ ಅಂತ ಹೇಳಲಾಗಿದೆ. ಈ ಬಗ್ಗೆ ಎಪಿಎಂಸಿ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದು ಮತ್ತಷ್ಟು ಸತ್ಯಗಳು ಹೊರಬರಬೇಕಾಗಿದೆ. ನ್ಯೂಸ್ ಡೆಸ್ಕ್, ವಿ2 ನ್ಯೂಸ್.